ಅಭಿಮಾನಿಗಳೇ. ನಮಸ್ಕಾರ ಅಭಿಮಾನಿ ಮಿತ್ರ. ಮತ್ತೆ ಈಗ ಮದ್ವೆಗೆ ರೆಡಿ ಆಗಿದೀವಿ. ಇವತ್ತ ಸ್ಪೆಷಲ್ ವುಮೆನ್ಸ್ ಡೇನು ಐತಂತ. ವುಮೆನ್ಸ್ ಡೇ ಸಲುವಾಗಿ ನಮ್ಮ ಯಜಮಾನ್ರು ನನಗೆ ವಿಶ್ ಮಾಡಿದಾರೆ. ಮತ್ತೆ ಅದು ಯಾವಾಗ್ಲೂ ನಮಗ್ ನೆನಪಿರೋದು ನೋಡ್ರಿ. ವುಮೆನ್ಸ್ ಡೇ ದಿನ ನಿನ್ನೆ ನಾವು ಇದಕ್ಕ ಅರ್ಶಿನ ಕಾರ್ಯಕ್ರಮ ಹೋಗಿದ್ವಲ್ಲ, ಇವತ್ತು ಆಮೇಲೆ ಪೂರ್ಣಿಮಾ ಸೋಮನಾಥ ಪೂರ್ಣಿಮಾ ಶೆಟ್ಟಿ ಅವ್ರದ ಇವತ್ತು ನೆನಪಿರೋದು ನಮಗ. ವುಮೆನ್ಸ್ ಡೇ ದಿನ ಅವ್ರ ಮದುವೆ ಆಗೈತೆ ಅಂತ ಹೇಳಿ ಖುಷಿ ಆಗ್ತಾ, ಬಹಳ ಖುಷಿ ಆಗ್ತೈತೆ. ಅದಕ್ಕೆ ಹಾಲ್ ಕಡೆ ಬಂದ್ವಿ, ಕಾರ್ ಇಡಾಕೊಂಡಿದ್ದಾರೆ ಈಗ. ಹಾಲ್ ನಿನ್ನೆ ರಾತ್ರಿ ಬಂದಿದ್ವಲ್ಲ ನಾವು, ಈ ಬೆಳಕು ತೋರಿಸ್ತಾ ಇದೀನಿ ನಿಮಗೆ. ಬಹಳ ಮಸ್ತ್ ಇದೆ. ಅದೇ ಅದೇ ಅಲ್ಲಿದಾರಲ್ಲ ಅವರು, ಬೆಳಿಗ್ಗೆ ಮಾಡಿದ್ರ. ಹಾಯ್, ಇವಳು ಯಾಕೆ ಅಳ್ತಾ ಇದ್ದಾಳ? ನಮಸ್ತೆ. ಈ ಕಡೆ ಮುಖ ಮಾಡು, ಹಿಂಗ್ ಬಾ. ಅದೇ ಅದೇ ರೀ, ಆಯ್ತದ್ ಮಾಡ್ತೀವಿ. ಸೋಮನಾಥ್ ಮತ್ತೆ ಪೂರ್ಣಿಮಾ ಅಂತ ರೆಡಿ ಆಗೈತಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈಗ. ಇವ್ರು ಎಲ್ಲಿ ಗಿಫ್ಟ್ ಇಟ್ಟು ಬಂದ್ರೆ ನೋಡಿ. ಈಗಲೇ ಚಪಾತಿ ಅದು ನಡ್ದಾವ, ಉಪ್ಪಿಟ್ಟು ಅದ, ಆಮೇಲೆ ಚಾಯ್ನು ರೆಡಿ ಐತಿ. ಹಾ ಹೌದು, ಇವತ್ತು ನಾಷ್ಟ ಮಾಡೋದಿಲ್ಲ ನೀವ, ನೀರೇ ಕುಡೀರಿ. ಚಂದ ರೆಡಿ ಆಗ್ಯಾನಲ್ಲ. ಬಟ್ಟೆ ಎಲ್ಲ ಪಾಪ ಚಂದ ತಗೊಂಡಾರ. ಚಪಾತಿ ಎಲ್ಲ ಮಾಡ್ತಾ ಇದಾರೆ. ಯಾವ್ರವ್ರು ನೀವು? ಯಾವುದು? ಹತ್ತರ್ಗಿ, ಅಲ್ಲಿಂದ ಬಂದಿದ್ದೀರಾ? ಆಯ್ತು ತಗೊಳ್ಳಿ. ನಿನ್ನೆ ಬಂದಿದ್ದೀರಾ? ಇನ್ನು ಇವತ್ತು ಬಂದಿರಿ ಬೆಳಿಗ್ಗೆ? ಹೌದಾ? ನಾವಿದೆ ಬೆಳಗಾವಿ. ನಮ್ದು ಗೋಕಾಕ್ ಊರು, ಗೋಕಾಕ್ದವ್ರು ನಾವು. ಬೆಳಗಾವಿ. ಹಾ 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 ಅದೇ. ಚಪಾತಿ ಎಷ್ಟು ಅಮ್ಮ ಕರಿತಾ ಇದಾರೆ, ಚಪಾತಿ ನೋಡ್ರಿ ಅಂತ. ಬಾಪ್ರಿ. आटा ಇದೀನಿ. मौसीला बघितलो, हे असं साडी काढलेलं बघितलो. कोणी करायचं म्हणून मौसीला घेऊन आलो इथं. त्यांनी कंगराळीचे म्हणे, त्यांच्या जावई मुलगीकडे आले तर आता 1 महिना झाला म्हणे. आणि थोडे दिवस राहावं म्हणाले त्यांना. बरं झालं, मला पण मौसी माझी ಚಂದ ರೆಡಿ ಆಗಿದ್ದಾರೆ. ನಿನ್ನೆ ಅರ್ಶಿನ ಆಯ್ತು, ಕಾರ್ಯಕ್ರಮ ಆಯ್ತು. ಇವತ್ತು ಅಕ್ಕಿ ಕಾಳು ಅಕ್ಷತೆ ಹಾಕಕ್ಕೆ ಎಲ್ಲರೂ ಬಂದಾರೆ. ಫುಲ್ ಖುಷಿ ಒಳಗೂ ಅದಾರೆ. ಒತ್ತಡಾನು ಇರ್ತದಲ್ಲ. ಸೊ ಅವ್ರ ಮನೆಯಲ್ಲಿ ಇದು ಕೊನೆಯ ಕಾರ್ಯಕ್ರಮ ಅಂದ್ರೆ ಮಗಂದು. ಅವ್ರದೆಲ್ಲ ಜವಾಬ್ದಾರಿಗಳನ್ನು ಇವತ್ತಿನಿಗೆ ಅವ್ರಿಗೆಲ್ಲ ತಂದೆ ತಾಯಿ ಇಬ್ರು ಮಕ್ಕಳಿಗೆಲ್ಲ ಕಲ್ಯಾಣ ಕಾರ್ಯ ಎಲ್ಲ ಮಾಡಿದ್ದಾರೆ, ಫ್ರೀ ಆಗ್ತಾ ಇದ್ದಾರೆ. ಈಗ ಅಕ್ಷತೆ ಕಾರ್ಯಕ್ರಮಗಳು ಅದಾವ. ಈಗ ಅದ್ರ ಸಲುವಾಗಿ ಆವಾಜ್ ಅಂತೂ ಬರಲ್ಲ ನಿಮಗೆ. ಹಾಯ್ ಹಾಯ್ ಬಂಗಾರಿ. ಜುಟ್ಟ ನೋಡಿ ಎಷ್ಟು ಚಂದ ಕಟ್ಟಿದ್ದಾರೆ, ಹೂ ಹಾಕಿದ್ದಾರೆ ಅವಳಿಗೆ. ಬಾಯ್. ಬಂದ್ರಿ, ರೆಡಿಯಾಗಿ ಬಂದಿ? ಅರ್ಜುಮವ್ರಿ ಆರಾಮದೇರಿ? ನಾವು ಆರಾಮದೇವ್ರಿ. ಬಂದ್ ಬಾಳತೈತ್ರಿ ಮಮ್ಮರಿ. ಮಮ್ಮರಿ ನಾಷ್ಟ ಮಾಡ್ಕೊಬೇಕ್ರಿ. ಹಾ ಆರಾಮದಾರಿ ಎಲ್ಲಾರು? ಓಕೆ ಓಕೆ. ಸತ್ತಿ ಸೊಸಿ ಒಂದೇ ಕಾಣಿಸ್ತಾ ಇದಾರೆ ಇವ್ರು. ಅಲ್ಲಿ ಬಿಟ್ಟು ಬರೋರಂತೆ ಅವಳಿಗೆ. ಅಲ್ಲಿ ಮಧುಬಗ ಕಡೆ ಬಿಟ್ಟು ಬರಕ್ ಕೊಡ್ತಾರೆ. ಅದೇ ಅದೇ ಅದ್ ಫೋಟೋ ತೆಗಿತಾರಲ್ಲ ಈಗ. ಬಂದು ಬಾಳೋತೈತ್ ಬಂದು. ಮತ್ತೆ ಇವನ್ ಭೇಟಿ ಅದ ಹೇಳ್ದ, ಅದ ಖುಷಿ ಆಯ್ತು. ಚಂದ ಕಾಣ್ಸತಿ ನೋಡ, ಫುಲ್ ರೆಡಿ. ಪ್ರಶಾಂತ್ ಡ್ಯಾನ್ಸ್ ಅದು ಐತಿನಿಲ್ಲ? ಹಾ ಅದೇ ಅದೇ ರೀ, ಅದೇ ಹಂಗ ಮಾಡೋದ್ರಿ ಈಗ. ಯಾಕಂದ್ರೆ ನಿನ್ನೆ ಭಾಳ ಟೈಮ್ ಆಯ್ತು, ಅದಕ್ಕೆ ಮತ್ತೆ ನಾವು ಅದಕ್ಕೆ ಹೋದ್ವಿ. ಮತ್ತೆ ಇವತ್ತ ಸ್ವಲ್ಪ ಹುಡುಗರ್ಗೆ ಅದು ಎಲ್ಲ ಮಾಡ್ಸಕ್ ಬರ್ತದೆ, ಮಾಡಕ್ ಬರ್ತೈತಿ. ಓಕೆಪ್ಪ. ಎಷ್ಟು ಚಂದ ಫೋಟೋ ತೆಗಿತಾ ಇದಾರೆ ನೋಡ್ರಿ. ಫೋಟೋಗ್ರಾಫರ್ಗಳು ಎಷ್ಟು ಜನ ನಿಂತಿದ್ದಾರೆ. ಅದು ಮಕ್ಕಳ ಫೋಟೋ ತಗೊಳಕ್ ರೆಡಿ ಆಗಿದ್ದಾರೆ. ಫೋಟೋಗಳು ತೆಗಿಯೋದಂದ್ರೆ ಒಂದು ಭಾಳ ದೊಡ್ಡ ಇದು ಇರ್ತದೆ ಮದುವೆ ಒಳಗೆ. ಭಾಳ ಖುಷಿ ಆಗತೈತಿ. ಎಲ್ಲ ಚಂದ ರೆಡಿ ಆಗಿದ್ದಾರೆ. ಈಗ ಮದುಮಕ್ಳಿಗೆ ಕರಿತಾ ಇದ್ದಾರೆ, ನಡೀರಿ ಅಲ್ಲಿ ನಾವು ಹೋಗೋಣ
ಅವ್ರು ರೆಡಿಯಾಗಿ ಬರ್ಲಿ, ಫೋಟೋ ತಕೊಂಡ್ ಬರ್ಲಿ. ಸುಮ್ಮನೆ ಯಾರ್ಯಾರ ಬರ್ಕೊಳ್ಳೋದು ಮಾಡೋದು ಇಲ್ಲೆಲ್ಲ ಮಾಡ್ತಾ ಇದಾರೆ. ಈ ರೀತಿ ಕೆಲಸ ಹಚ್ಬಿಟ್ಟಿರ್ತಾರೆ, ಅದೆಲ್ಲ ಬರ್ಕೊಡತಾರೆ ಅವರು. ಪೂರ್ಣಿಮಾನ ಚಿಕ್ಕಮ್ಮ ಇವರು ಎಲ್ಲ ಸಾಹಿತ್ಯಗಳು ಮನೆಗಳು ಕೊಡೋದಕ್ಕೆಲ್ಲ ನಮ್ಮ ಕಡೆ ಸುದ್ದಿ ಸಾಮಾನು ಅಂತಾರೆ. ಸುದ್ದಿ ಸಾಮಾನು ಎಲ್ಲ ಖುಷಿ ಆಯಿತು. ಒಂದು ಕಾಕು ಅಂದರೆ ಒಂದು ತಾಯಿನೇ ಜಾಸ್ತಿನೇ ಅವ್ರೆ. ಮತ್ತು ನನ್ನ ಮನೆ ಒಳಗೆ ನಮ್ಮ ಕಾಕು ಖುಷಿ ಆಯಿತು. ಸಮಾಜ ಸಿಗ್ತದ. ಇದು ಎಲ್ಲಿ ಯಾವ ಸಿಗಿದ್ರಿ? ಅದೇ ನಮ್ಗೆ ಎಲ್ಲ ಕಡೆ ಇರ್ತಾವ್ರಿ. ಬಂದಿಗಾರ ಸಮಾಜದ ಏನು ಫಂಕ್ಷನ್ ಇರ್ತಾವಲ್ಲ, ಆ ಫಂಕ್ಷನ್ದಾಗ ಎಲ್ಲ ಕಡೆ ಸಿಗ್ತಾವ್ರಿ. ನಾವು ತಗೋಬೇಕಂದ್ರೆ ರೀ ಸಿಗ್ತದ್ರಿ, ಅಂಗಡಿಗಳು ಸಿಗ್ತಾವ್ರಿ. ಸೊ ಆಯ್ತು, ಇವಾಗ ನೀವು ನಿಮ್ಮ ಪೂರ್ಣಿಮಾ ಮಗಳಿಗೆ ಇಲ್ಲಿ ಬೆಳಗಾವಿ ಕೊಟ್ಟಿದ್ದೀರಿ, ಶೆಟ್ಟಿ ಅವ್ರ ಮನೆಗೆ. ಆಮೇಲೆ ನಿನ್ನೆ ಅರ್ಚನೆ ಕಾರ್ಯಕ್ರಮ, ಎಂಗೇಜ್ಮೆಂಟ್, ರಿಂಗ್ ಸೆರೆಮನಿ ಎಲ್ಲ ಆಯ್ತು. ಅಮ್ಮ ಅವರು ನೋಡಿ ಬಹಳ ಖುಷಿ ಆಯ್ತು ನನಗೆ. ಎಷ್ಟು ಮುದ್ದು ಮಗಳ ಅವ್ರದ. ನಮಗಂತೂ ನಮ್ಮ ಮನೆಗೆ ಒಂದು ಗೊಂಬೆನೇ ಕೊಟ್ಟಂಗ ಆಗ್ಬಿಟ್ಟೈತೆ ಅವ್ರೆ. ನಿಜವಾಗ್ಲೂ ಸೋಮನಾಥ್ ಶೆಟ್ಟಿಗೆ ಒಂದು ಅವ್ರ ಮನೆಗೆ ಒಂದು ಗೊಂಬೆನೇ ಬಂದಂಗ ಆಗೈತಿ. ನೀನು ಮತ್ತೆ ನಿಮ್ಮ ಅಕ್ಕ ಪೂರ್ಣಿಮಾ ಅಕ್ಕನ, ನೀನು ತಮ್ಮ, ಹೆಂಗ ಅಕ್ಕನ ಮದ್ವೆ ಆಗ್ತಾ ಇದೆ, ಹೆಂಗ ಅನಿಸ್ತಾ ಇದೆ? ಒಂದ್ ಕಡೆ ಖುಷಿನೂ ಇರ್ತದ, ಒಂದ್ ಕಡೆ ಬೇಜಾರು ಇರ್ತದ. ಆದ್ರೂ ಒಂದ್ ಮನೆಗೆ ಹೋಗಿ ಒಂದೆಲ್ಲ ಇದ್ ಮಾಡ್ಕೊಂಡು ಹೊಸ ಪರಿವಾರಗೆ ಅವಳು ಈಗ ಭೇಟಿ ಆಗ್ತಾ ಇದ್ದಾಳೆ. ನಿಮ್ದು ಎಲ್ಲ ಈಗ ಮತ್ತೆ ನಿಮ್ ಹೊಸ ಪರಿಚಯ ಆಯ್ತು ಹೊಸ ಪರಿವಾರ ಜೊತೆ. ಅದಕ್ಕೆ ಆ ಪರಿವಾರ ಜೊತೆ ಎಲ್ಲ ನೀವು ಖುಷಿಯಾಗಿರಿ. ಬಹಳ ಒಳ್ಳೆಯವ್ರು ಅದಾರ ಅವರು, ಮತ್ ನೀವು ಒಳ್ಳೆಯವ್ರು ಸಿಕ್ಕಿದೀರ. ಚಲೋ ಆಯ್ತು ನಿಮ್ ನೋಡಿ. ಮತ್ತೆ ಯಾವ್ದು ಮಾಡೋರೇನಿಲ್ಲ, ಮುತ್ತನ್ನ ಪಿ ಊದುವ ಅದ್ ಮಾಡ್ತೀರಲ್ಲ, ಬರೋದ ನನ್ನ ತಂಗಿಯ ಮದುವೆ. ಓಕೆ, ಖುಷಿ ಆಯ್ತು ನೋಡಿ ನಿಮಗೆ. ರೆಡಿ ಆದ್ರಿ? ಯಾಕೆ ಹಾಯ್, ಬರ್ತೀವಿ ಬಾ. ಮುಂದೆ ಕರ್ಕೊಡಿ ಅವರಿಗೆ. ಬರ್ರಿ ಡ್ಯಾನ್ಸ್ ಮಾಡ್ರಿ. ಡ್ಯಾನ್ಸ್ ನೀವು ಮಾಡ್ರಿ ಇಬ್ರು. ಥ್ಯಾಂಕ್ ಯು. ನೀವು ಭಾಳ ಚಂದ ರೆಡಿ ಆಗಿದ್ದೀರಾ. ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ಹೊಸವಾಗಿ ಆಗೈತಿ, ಈಗ ಮುಂಚೆ ಇರ್ಲಿಲ್ಲ.
ನಮ್ಮ ಮ್ಯಾರೇಜ್ ಟೈಮ್ದಾಗ ಫೋಟೋಗ್ರಾಫರ್ಗಳು ನಿಂತಾರೆ. ಇಲ್ಲಿ ಅಕ್ಷತೆ ಸಲುವಾಗಿ ಎಲ್ಲರೂ ರೆಡಿ ಆಗ್ಯಾರ. ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡಿರ್ತದ ಎಲ್ಲ ಬಂಧು ಬಾಂಧವರು ಅಕ್ಕ ಆರಾಮಿದ್ದೀರಿ? ನಾವ್ರಕ್ಕ ಚಲೋ ಆಯ್ತು ಬಂದ್ರಿ. ಮತ್ತ ಇವರು ಅನ್ನೋದು ಬಂದಿಲ್ರಿ? ಅನ್ನೋದು ಬಂದಿಲ್ಲ ಭಾಳ ಲೇಟ್ ಐತ್ರಿ. ಹಾ 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 ಊಟದೆಲ್ಲ ಫುಲ್ ಊಟದೆಲ್ಲ ವ್ಯವಸ್ಥೆ ಅಲ್ಲಿ. ಹಾ ಇಲ್ಲಿ ನಡು ಇಟ್ಟಾರ್ರಿ. ಹಾ ಹೌದ್ರಿ, ತಗೊಳ ಸ್ಟಾರ್ಟ್ ಮಾಡ್ರಿ. ಎರಡು ಪ್ಲೇಟ್ ಫುಲ್ ವೆರೈಟಿ, ಇಷ್ಟೊಂದು ವೆರೈಟಿ ಬರೀ. ಇಲ್ಲೆಲ್ಲ ಹೊರಗೆ ಕುತ್ಕೊಂಡು ಊಟ ಮಾಡತ್ತಾರಲ್ಲ ಜನ. ನಮ್ಗೆ ಹೊರಗೆ ಎಲ್ಲರಿಗೂ ಮಾತಾಡ್ಸ್ತಾ ಇದಾರೆ. ನೀವು ಇಬ್ರು ಅಕ್ಕ ತಂಗಿ ಮುಖ ಹಂಗ ಸೇಮ್ ಅದು. ಯಾವೂರಿಂದ ಬಂದಿರಿ? ಮಗಳ ಸರ್ ಅವ್ರದ್ದು ಅಂದ್ರೆ ಮಗಳ ಹಾ ಹೌದೇನ್ರಿ? ಹಾ ಹಾ ಓಕೆ, ಖುಷಿ ಆಯ್ತ್ರಿ ನಿಮ್ಗೆಲ್ಲ ನೋಡಿ. ಅಲ್ಲ ಎಷ್ಟು ಮೊಮ್ಮಗಳ ಮೇಲೆ ಪ್ರೀತಿ ನೋಡಿ, ತಾತಂದ ಪ್ರೀತಿ ಹೆಂಗಿರ್ತದ. ಎಲ್ಲ ಊಟ ನೋಡು, ಎಷ್ಟು ದೊಡ್ಡ ಜಾತ್ರೆ, ಎಷ್ಟು ಬಳಗನ ಮಾಡಿದೀರಾ. ಓಕೆ ಮಾ, ಇಲ್ಲ ಬಹಳ ಖುಷಿ ಅದ. ಅದೇ ಎಲ್ಲರೂ ಬಂದು ಮಾತಾಡ್ತಾ ಇದಾರೆ. ಮಾಡಿ ಮಾ. ಹಾ ಮತ್ತೆ ಆಮೇಲೆ ಮಸ್ತ್ ರೆಡಿ ಆಗಿದ್ದೀರಿ, ಊಟ ಮಸ್ತ್ ಆಗಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ ಮಾ, ಓಕೆ ಮಾ, ಮಾಡೋಣ. ಓಕೆ, ನೀನ್ ಇದು ನೋಡ್ಕೊ. ಎಲ್ಲರೂ ಅಂತೂ ಬಹಳ ಹೊಟ್ಟೆ ತುಂಬ ಊಟ ಮಾಡ್ತಾ ಇದಾರೆ. ನಮ್ದು ಊಟ ಆಯ್ತು, ನಡೀರಿ ಈಗ ಮನೆಗೆ ಹೊರಡೋಣ. ಮತ್ತೆ ಗಡಿಬಿಡಿ ನಮ್ಮ ಜೀವನ ನೋಡಿ. ಎಷ್ಟು ಜನ ಇಲ್ಲ ಊಟಕ್ಕೆಲ್ಲ. ಕೊಡ್ರಿ ಮಾಡಿ, ಏನ್ ಬೇಕು ತಗೊಳ್ಳಿ. ಎಲ್ಲ ಹುಡುಗರೆಲ್ಲ ಈ ಕಡೆ ಹೊರಗಡೆ ಫೋಟೋ ಎಲ್ಲ ತಗೋತಾ ಇದಾರೆ. ಇಲ್ಲ ಎಂಜಾಯ್ ಮಾಡ್ತಾ ಇದಾರೆ ಅವರು. ಐಸ್ ಕ್ರೀಮ್ ಅದು ಇಲ್ಲ ನೋಡಿ ಕೆಲಸ. ಚೆನ್ನಾಗಿದ್ದೀನಾ? ಹಾಯ್ ಬಂಗಾರ. ಓಕೆ ಬಾಯ್. ಅವನ್ ತಿನ್ಸಿ ಮೊದ್ಲು, ಅವನ್ ತಿನ್ನ. ಅಲ್ಲ ಮದ್ವಿ ಒಳಗ ಅವ್ರ ಹಂಗೆ ಈಗ. ಸರ್ ಬರ್ತೀವಲ್ಲ, ಹೋಗೋಣ. ಬಹಳ ಖುಷಿ ಐತ್ರಿ. ಇಲ್ಲಮ್ಮ ಬರ್ತೀವಲ್ಲ, ನಿನ್ನೆಯಿಂದ ಇಲ್ಲೇ ಇದೀವಿ. ನಮ್ದು ಬೆಳಗಾವಿ ಮಾ. ಹೌದೇನ್ರಿ, ನೀವ್ ಆ ಕಡೆ ಹೋಗ್ಬೇಕಾ? ಮದ್ವೆನೂ ಮಾಡ್ಕೊಂಡ್ ಬಂದ್ವಿ. ಮದ್ವಿ ಎಲ್ಲ ಅದ್ದೂರಿಯಾಗಾಯ್ತು, ಗ್ರ್ಯಾಂಡ್ ಆಗಿ. ಬಹಳ ಜನ ಭೇಟಿಯಾಗಿದ್ರು. ಮದ್ವಿ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಈಗ ಮದ್ವಿ ಯಾವ ರೀತಿ ಆಗೈತಿ, ಹೆಂಗಾಗದ ನೀವು ಕಮೆಂಟ್ ಮಾಡಿ ಹೇಳ್ಬೇಕು. ಮತ್ತೆ ಊಟ ಅಂತೂ ಬಹಳ ಮಸ್ತ್ ಇತ್ತು. ಮದುಮಗಳು ಬಹಳ ಚೆನ್ನಾಗಿದ್ದಾಳ. ನಮ್ಗೆಲ್ಲರಿಗೂ ಬಹಳ ಖುಷಿ ಆಗೈತಿ. ಆಮೇಲೆ ಊಟ ಒಳಗು ಎಲ್ಲಾ ಚಲೋ ಇತ್ತಂತ ನೋಡಿ. ಇವಾಗ ಹೇಳ್ತಾ ಇದ್ದಾನೆ ನಿಮ್ಗ. ಮತ್ತೆ ಮದುಮಕ್ಕಳಿಗೆ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಸದಾ ನಿಮ್ಗೆ ಇರ್ಬೇಕು. ಅವರಿಗೆ ಶುಭ ನೀವು ಕೋರ್ರಿ. ಮತ್ತೆ ಈ ವಿಡಿಯೋ ನೋಡ್ರಿ, ನಿಮ್ಗೆ ಇಷ್ಟ ಆಗ್ತದ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಕ್ ಮರ್ಯಾಕ್ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡ್ರಿ.
ಗಿನ್ನತ್ತು ತತ್ತಿ ಗಿನ್ನತ್ತು ತತ್ತಿ ಗಿನ್ನತ್ತು ತಾ 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 ತತ್ತಿ ತಕ್ಕಡದು ತತ್ತಿ ತಕ್ಕಡದು ತತ್ತಿ ತಕ್ಕಡದು